ಸಿಎಂ ಹಾಗೂ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್. ಗ್ಯಾರಂಟಿಗೋಸ್ಕರ ಮಕ್ಕಳನ್ನ ಅರೆಹೊಟ್ಟೆಯಲ್ಲಿಟ್ಟಿದೆಯಾ ಸರ್ಕಾರ? ಈ ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ, ವಸತಿ ಶಾಲಾ ಮಕ್ಕಳಿಗೆ ಸರ್ಕಾರದಿಂದ ಸರಿಯಾದ ಪ್ರಮಾಣದಲ್ಲಿ ಆಹಾರ ಪೂರೈಕೆ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಪ್ರಜ್ಞಾವಂತ ನಾಗರಿಕರಿಂದ ವ್ಯಕ್ತವಾಗ್ತಾ ಇದೆ. ಹೌದು, ಗ್ಯಾರಂಟಿಗೋಸ್ಕರವಾಗಿ ಸರಿಯಾದ ಊಟವನ್ನು ವಸತಿ ಶಾಲಾ ಮಕ್ಕಳಿಗೆ ನೀಡ್ತಾ ಇಲ್ವಾ ಸರ್ಕಾರ? ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಧಿಕಾರಿಗಳದ್ದೇ ದರ್ಬಾರ್. ಎಚ್.ಸಿ. ಮಹದೇವಪ್ಪ ಅವರು ನೋಡ್ಲೇಬೇಕು ಈ ಸ್ಟೋರಿನ. ಗ್ಯಾರಂಟಿಗಾಗಿ ಮಕ್ಕಳನ್ನ ಅರೆಹೊಟ್ಟೆಯಲ್ಲಿ ಇಟ್ಟಿದೆಯಾ ಸರ್ಕಾರ? ಸರಿಯಾದ ಊಟ ಸಿಗದೆ ಶಾಲೆ ಬಿಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇದು ಗದಗ ಜಿಲ್ಲೆಯ ಶಿರಹಟ್ಟಿಯ ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ. ಮುಖ್ಯಮಂತ್ರಿಗಳು ಹಾಗೂ ಸಚಿವ ಎಚ್.ಸಿ. ಮಹದೇವಪ್ಪ ಅವರು ನೋಡ್ಲೇಬೇಕು ಈ ಸ್ಟೋರಿನ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಎಚ್.ಸಿ. ಮಹದೇವಪ್ಪ ಅವ್ರಿಗೆ ಗೊತ್ತಿಲ್ವಾ? ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ವಸತಿ ಶಾಲಾ ಮಕ್ಕಳಿಗೆ, ಅದು ಗದಗ ಜಿಲ್ಲೆಯ ಶಿರಹಟ್ಟಿಯ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ. ರಜೆ ನೆಪದಲ್ಲಿ ಊರಿಗೆ ತೆರಳುತ್ತಾ ಇದ್ದಾರೆ ಮಕ್ಕಳು. ಸರಿಯಾಗಿ ಊಟ ನೀಡದೇ ಇರೋದಕ್ಕೆ ರಜೆ ನೆಪದಲ್ಲಿ ಮನೆಗೆ ಹೋಗಿ ಒಂದು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ಬರೋಣ ಅಂತ ಮಕ್ಕಳು ನೆಪ ಹೇಳ್ಕೊಂಡು ಹೋಗುವಂತಹ ಪರಿಸ್ಥಿತಿ. ಗ್ಯಾರಂಟಿಗೋಸ್ಕರ ಮಕ್ಕಳಿಗೆ ಅರೆ ಊಟವನ್ನ ಹಾಗೆ ದಿನ ದೂಡುವಂತೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನುವಂಥ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು. ಅರೆಹೊಟ್ಟೆಯಲ್ಲಿ ಮಲಗಬೇಕಾದಂತಹ ಪರಿಸ್ಥಿತಿ ವಸತಿ ಶಾಲೆಯ ಮಕ್ಕಳು. ಸರ್ಕಾರಿ ವಸತಿ ಶಾಲಾ ಮಕ್ಕಳ ಊಟಕ್ಕೆ ಇಲ್ಲ ಗ್ಯಾರಂಟಿ ಭಾಗ್ಯ ಅಂತಂದ್ರೆ ಇನ್ಯಾವ ಪುರುಷಾರ್ಥಕ್ಕೋಸ್ಕರ ಈ ಗ್ಯಾರಂಟಿಗಳನ್ನು ನೀಡಿದ್ದು? ಶಾಲಾ ಮಕ್ಕಳ ಊಟಕ್ಕೆ ಇಲ್ಲಿ ಕಡಿವಾಣ ಹಾಕಲಾಗ್ತಾ ಇದೆ, ಅಥವಾ ಊಟಕ್ಕೆ ಪರದಾಟ ನಡೆಸುವಂಥ ಒಂದು ಪರಿಸ್ಥಿತಿ ಮಕ್ಕಳಿಗೆ ಆಗ್ತಾ ಇದೆ. ಹೊಟ್ಟೆ ತುಂಬಾ ಊಟ ಮಾಡಿ ಅದೆಷ್ಟು ದಿನ ಆಯ್ತು ಮಕ್ಕಳು? ಅಂಥ ಒಂದು ಪರಿಸ್ಥಿತಿ. ಮನೆಗೆ ಹೋದ್ರೆ ಮಾತ್ರ ಮಕ್ಕಳಿಗೆ ಹೊಟ್ಟೆ ತುಂಬಾ ಊಟ. ಇನ್ನು ಈ ವಸತಿ ಶಾಲೆಯಲ್ಲಿ ಇದ್ರಂತೂ ಅರೆಹೊಟ್ಟೆಯಲ್ಲೇ ಮಲ್ಕೊಳ್ಬೇಕಾದಂತ ಪರಿಸ್ಥಿತಿ. ಇನ್ನೊಂದು ಸ್ವಲ್ಪ ಊಟ ಹಾಕಿ ಅಂತ ಮಕ್ಕಳು ಬೇಡ್ಕೊಂತವೆ, ದೈನತೆಯಿಂದ ಬೇಡ್ಕೋತವೆ. ಇಷ್ಟಾದ್ರೂ ಕೂಡ ಕರುಣೆ ಇಲ್ಲದಂತೆ ಸಿಬ್ಬಂದಿಗಳು ವರ್ತಿಸ್ತಾರೆ. ಕಾರಣ, ಬಂದಿರೋದಿಷ್ಟೇ ಊಟ ಅಥವಾ ರೈಸ್ ಇರೋದಿಷ್ಟೇನೆ, ನಮಗೆ ಬಂದಿರುವಂಥ ತರಕಾರಿ ಇಷ್ಟೇನೆ, ಇದನ್ನು ತಿನ್ನಿ ಅಂತಾರೆ. ಗಂಜಿ ಹಿಡಿದಿರುವಂಥ ಅನ್ನ ಮತ್ತೆ ತರಕಾರಿ ಸಾರು, ಅದು ಹೊಟ್ಟೆ ತುಂಬ ಕೂಡ ಊಟ ಸಿಗೋದಿಲ್ಲ. ಅಂಥ ಒಂದು ಪರಿಸ್ಥಿತಿ ನೋಡಿ. ದವಸ ಧಾನ್ಯಗಳಿಲ್ಲ, ಪೌಡರ್ ಇಲ್ಲ, ಅಥವಾ ಅಕ್ಕಿ ಇಲ್ಲ, ತರಕಾರಿಗಳಿಲ್ಲ. ಇದು ಸಿಎಂ ಹಾಗೂ ಸಚಿವ ಮಹದೇವಪ್ಪ ಅವರೇ, ದಯವಿಟ್ಟು ನೀವು ಪ್ರಜಾ ಟಿವಿಯ ಈ ಸುದ್ದಿಯನ್ನ ನೋಡಿ. ಎಂಥ ಪರಿಸ್ಥಿತಿಗೆ ದೂಡಿದಿರಿ, ಎಂಥ ಪರಿಸ್ಥಿತಿಗೆ ದೂಡಿದೆ ಸರ್ಕಾರ. ಇವತ್ತು ನಿಮ್ಮ ಗ್ಯಾರಂಟಿಗಳನ್ನ ನಾವು ಈಡೇರಿಸ್ತಿದೀವಿ ಅಂತೀರಿ, ಆದ್ರೆ ವಸತಿ ಶಾಲಾ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಒಂದ್ಸರಿ ಕಣ್ತೆರೆದು ನೋಡಿ. ಇದು ಗದಗ ಜಿಲ್ಲೆಯಲ್ಲಿ ಮಕ್ಕಳು ನೋಡಿ, ಕಳೆದ 1 ತಿಂಗಳಿಂದ ಮಕ್ಕಳಿಗೆ ಚಿಕನ್ ಊಟ ಇಲ್ಲ. ಒಂದು ಚಪಾತಿ ಅಥವಾ ಒಂದು ರೊಟ್ಟಿ, ಸ್ವಲ್ಪ ಅನ್ನ ನೀಡ್ತಾ ಇರುವಂತಹ ಒಂದು ಆರೋಪವನ್ನು ಸ್ವತಃ ಮಕ್ಕಳೇ ಮಾಡ್ತಾ ಇದೆ. ಸರ್ಕಾರಿ ವಸತಿ ಶಾಲಾ ಮಕ್ಕಳ ಊಟಕ್ಕಿಲ್ಲ ಗ್ಯಾರಂಟಿ ಭಾಗ್ಯ, ಜನರಿಗೆ ಅನ್ನ ಭಾಗ್ಯ. ವಸತಿ ಶಾಲೆ ಮಕ್ಕಳಿಗೆ ಕಣ್ಣೀರಿನ ಭಾಗ್ಯನ? ಹಾಗಾದ್ರೆ ಮಕ್ಕಳನ್ನ ಅಡುಗೆ ಮಾಡೋದಕ್ಕೆ, ಬಡಿಸೋದಕ್ಕೆ ಸಿಬ್ಬಂದಿ ಬಡಿಸ್ತಾರಂತೆ ಮಕ್ಕಳನ್ನೇ. ಕಳೆದ 1 ತಿಂಗಳಿಂದ ಮಕ್ಕಳಿಗೆ ಚಿಕನ್ ಊಟ ಇಲ್ಲ. ಹೋಗ್ಲಿ ಊಟ, ತರಕಾರಿ ಊಟ ಅಂದ್ರೆ ಒಂದು ಚಪಾತಿ ಅಥವಾ ಒಂದು ರೊಟ್ಟಿ, ಸ್ವಲ್ಪ ಅನ್ನ ಕೊಟ್ರೆ ಮುಗೀತು. ಬೆಳೆಯೋ ಮಕ್ಕಳು, ಶಾಲೆಗೆ ಹೋಗ್ತಾ ಇರುವಂಥ ಮಕ್ಕಳು ಇನ್ನೂ ಹೆಚ್ಚೇ ಊಟ ಕೊಡಬೇಕು. ಆದರೆ ಅಲ್ಲಿ ಊಟ ಬಡಿಸೋದಕ್ಕೆ ದವಸ ಧಾನ್ಯಗಳು ಇದ್ರೆ ತಾನೆ. ಮತ್ತೆ ಅಲ್ಲಿನ ಸಿಬ್ಬಂದಿ ಮಕ್ಕಳನ್ನ ಅಡುಗೆ ಮಾಡೋದಕ್ಕೂ ಕೂಡ ಬಳಸ್ಕೊಳ್ತಾರಂತೆ. ಬನ್ನಿ ಸಹಾಯ ಮಾಡಿ ಅಂತಾರಂತೆ. ನೋಡಿ, ಆ ಪಾತ್ರೆಗಳೆಲ್ಲವನ್ನು ತೆಗೆದ್ರೆ ಅಕ್ಕಿ ಸ್ವಲ್ಪ ಇದೆ, ಬೇಳೆ ಕೂಡ ಇರೋದಿಲ್ಲ, ಎಲ್ಲ ಖಾಲಿ. ಇಂಥ ಒಂದು ದುರವಸ್ಥೆ ಎದುರಾಗಿರುವಂಥದ್ದು ಇದು ಗದಗ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಮಕ್ಕಳ ದುಸ್ಥಿತಿ. ನಾಳೆ ಇತ್ತು ಸರ್, ಅದು ನಾಳೆ ಇತ್ತು. ಈಗ ಏನು ಹಾಕ್ಸಿದ್ವಲ್ಲ ಸರ್,
ಅದು ಎಷ್ಟು ಉಳಿದೈತಿ ಅದರೊಳಗೆ ಮಾಡ್ಕೊಂಡು ಹೊಂಟೇವಿ ಸರ್ ನಾವು ಹಾಕ್ಸಿದ್ದಿಲ್ಲ ಸರ್. ನಾ 14ನೇ ತಾರೀಕಿಗೆ 7ನೇ ತಾರೀಕಿಗೆ ಬಂದಾಗ ಅಲ್ಲಿ ಏನೇನಿತ್ತು ಅಂತ ಕೂಡ ನಾನು ಬರ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಏನಾಗಿದೆ ನಾವು ಕೊಟ್ಕೊಂತ ಬಂದಿದ್ದೆ ಸರ್ ಇಲ್ಲಿವರೆಗೂ. ಚಿಕನ್ ಇಲ್ಲ ಸರ್, ಈ ನಾಳೆ ಇತ್ತು ಸರ್, ಅದು ನಾಳೆ ಇತ್ತು. ಒಂದೇ ವಾರ ಕೊಟ್ಟಾರ ಸರ್, ಒಂದೇ ವಾರ ಸರ್ ಕೊಟ್ಟ. ನಾ ಚಾರ್ಜ್ ತೊಗೊಂಡಾಗಿಂದ ಇಲ್ಲ ಸರ್, ಅದು ಇದರೊಳಗಿಂದ ಇಲ್ಲ ಅಂದ್ರೆ 1ನೇ ವಾರ ಮತ್ತು 4ನೇ ವಾರ ಇರ್ತೈತೆ ಸರ್. ಅದು ನಾನು 1ನೇ ವಾರ ಬಿಟ್ಟು ಬಂದಿದ್ದೀನಿ, ನಾನು ಬಂದಿರೋದೇ 3ನೇ ವಾರದಿಂದ ಸರ್. ಅವಾಗಿಂದ ಇಲ್ಲ, ಈಗ ಲಾಸ್ಟಿಗೆ ನಾಳೆಗೆ ಕೊಡೋದಿತ್ತು ಸರ್, ಅದು ಕೊಡಬೇಕಿತ್ತು ಸರ್. ಹಬ್ಬಕ್ಕೆ ಹೋಗಿದ್ದಾರೆ ಸರ್, ಹಬ್ಬಕ್ಕೆ ಹೋಗಿದ್ದಾರೆ. ಪಾಲಕರು ಹೇಳಿದ್ದು ಊಟದ ಕೊರತೆ ಇದೆ, ಸರಿಯಾಗಿ ಮಕ್ಕಳಿಗೆ ಊಟ ಕೊಡ್ತಾ ಇಲ್ಲ ಅನ್ನೋದು ಹೇಳ್ತಾ ಇದ್ದಾರೆ. ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂತ್ರಿ. ಒಂದು ಚಪಾತಿನ ಒಂದು ದಿನ ಮಾಡ್ತಾರಂತ್ರಿ, ಬಾಡಿಗೆ ಅರ್ಧ ಕೊಡ್ತಾರಂತ್ರಿ. ಆ ಊಟ ಮಾತ್ರ ಕರೆಕ್ಟ್ ಕೊಡಾಕ್ ಕುಂತಿಲ್ಲ ಅನ್ಸ್ರೆ. ಆಮೇಲೆ ಸರ್ಕಾರಿಯಿಂದ ಸರ್ಕಾರಿ ಸ್ಕೂಲ್ಗೆ ಬರತಕ್ಕಂಥ ಸೌಲಭ್ಯಗಳು ಯಾವುದೋ ಇವರು ಕರೆಕ್ಟಾಗಿ ಮೇಂಟೆನ್ಸ್ ಮಾಡಕ್ ಕುಂತಿಲ್ಲ ಸರ್. 15 ದಿನ ಆತಂತ ಸರ್, ಇದೇ ಟೈಪ್ ಕಂಟಿನ್ಯೂ ಆಗಕ್ಕೆ ಕುಂತೈತಂದ್ರಿ. ಸರಿಯಾಗಿ ಊಟ ಕೊಡಾಕ್ ಕುಂತಿಲ್ಲ ಸರ್. ಮುಂದೆ ಇದಕ್ಕೆ ಸ್ವಲ್ಪ ಅವರು ಮ್ಯಾಗಿನ ಅಧಿಕಾರಿಗಳು ಸರ್ ಒಂದು ತತ್ತಿ ಒಳಗೆ ಅರ್ಧ ಕೊಡ್ತಾರಂತ ಸರ್, ಒಂದು ಬಾಡಿಗೆ ಒಳಗೆ ಅರ್ಧ ಬಾಡಿಗೆ ಕೊಡ್ತಾರಂತ ಸರ್. ಒಂದು ಚಪಾತಿ ಕೊಟ್ಟರೆ ಮುಗಿತಾನ ಸರ್, ಹೊಳ್ಳಿ ಹೋದ್ರೆ ಚಪಾತಿ ಇರೋದಿಲ್ಲ ಅನ್ಸರ್. ಚಿಕನ್ ಅಂತೂ ಇಲ್ಲ ಅನ್ಸರ್. ಆಮೇಲೆ ರೈಸ್ ಒಮ್ಮೆ ಫಸ್ಟ್ ಟೈಮ್ ಹೋದ್ರೆ ಅಷ್ಟೇ ಅನ್ಸರ್, ಸೆಕೆಂಡ್ ಟೈಮ್ ಹೋದ್ರೆ ನೀಡೋಂಗಿಲ್ಲ ಅಂತ ಸರ್. ಈ ಊಟದಂತೂ ಭಾಳ ಸಮಸ್ಯೆ ಐತೆ ಸರ್, ಮಕ್ಕಳಿಗೆ ಭಾಳ ಸಮಸ್ಯೆ ಆಗಕ್ಕಂತ ಸರ್. ಸರ್ಕಾರ ಕೊಟ್ಟೈತ್ರಿ, ಇವರು ಅದನ್ನ ಕಂಟಿನ್ಯೂ ಮಾಡಿ